ಬಿಗ್ ಬಾಸ್ ಅಲ್ಲಿ ಇರೋವರೆಗೂ ಕೂಡ ಒಂದು ವರ್ಡ್ ಯಾವಾಗ್ಲೂ ನಾನು ಯಾಕಂದ್ರೆ ಬಿಗ್ ಬಾಸ್ ತುಂಬಾ ಫಾಲೋ ಮಾಡ್ತಾ ಇದ್ದೆ, ನಿಮ್ಮ ಸೀಸನ್ ನಾನು ಫಾಲೋ ಮಾಡಿದ್ದೀನಿ. ಶಮಂತ್ ಗೌಡಗೆ ಲಕ್ ಫ್ಯಾಕ್ಟರ್ ತುಂಬಾ ಇತ್ತು ಅಂತ. ನಿಮ್ದು ಆಟನ ಯಾರು ಕನ್ಸಿಡರ್ ತಗೊಳ್ತಾ ಇರಲಿಲ್ಲ, ನೀವು ಸೇವ್ ಆದಾಗೆಲ್ಲವೂ ಕೂಡ ಪ್ರತಿಯೊಬ್ರು ಲಕ್ ಅಂತ ಹೇಳ್ತಾ ಇದ್ದಿದ್ದು. ಸೊ ಅಲ್ಲಿ ಲಕ್ ವರ್ಕೌಟ್ ಆಯ್ತಾ, ಅಲ್ಲಿಂದ ಇಲ್ಲಿ ಬಂದ್ಮೇಲೆ ಹೊರಗೆ ಬಂದ್ಮೇಲೆ ಲಕ್ ವರ್ಕೌಟ್ ಆಯ್ತಾ? ಸೊ ಲಕ್ ಮೇಲೆ ನಿಂತಿದ್ಯಾ ಜೀವನ ಅಂತ? ಇಲ್ಲ, 100% ಆಕ್ಚುಲಿ ರಾಂಗ್ ಅದು ಲಕ್ಕು. ಇದು ಯಾರಿಗೂ ಗೊತ್ತಿಲ್ಲ. ಇದನ್ನೊಂದು ಈ ತರ ಆಕ್ಟ್ ಮಾಡಬೇಕು, ಈ ಫೀಲ್ಡಿಗೆ ಬಂದೆ ನಾನು ಆಲ್ಮೋಸ್ಟ್ 12th ಇಯರ್ ಇದು. ಈ ಫೀಲ್ಡ್ ಹೌದಾ? ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಮುಂಚೆ ಸೊ ನಾನು ಮುಂಚೆಯಿಂದನೂ ಸಣ್ಣ ಪುಟ್ಟ ಮೂವೀಸ್ ಅಲ್ಲಿ ಅಂದ್ರೆ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದೀನಿ. ಅಂಡ್ ಅದು ಎಷ್ಟೋ ಪಾತ್ರ ಎಡಿಟ್ ಆಗಿದೆ. ಹಂಗ್ ನೋಡೋಕೆ ನಾವು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಲಕ್ಕಿ ಶೆಟ್ಟಿ ಫ್ರೆಂಡ್ ಪಾರ್ಟ್ ಮಾಡಿದೀನಿ, ಅದು ಗೊತ್ತಿಲ್ಲ ಯಾರಿಗೂ. ಆಮೇಲೆ ಕೋಟಿಗೊಬ್ಬ ಮೂವಿ, ಕೋಟಿಗೊಬ್ಬ 2 ಅಲ್ಲಿ ಆಕ್ಟ್ ಮಾಡಿದೀನಿ. ಸೊ ಅದು ಇದೇ ತರ ಸುಮಾರು ಮೂವೀಸ್ ಅಲ್ಲಿ ಎಲ್ಲ ಕಟ್ ಆಗೋಗಿದೆ. ಓ, ಅದೆಲ್ಲ ಎಡಿಟ್ ಆಗ್ಬಿಟ್ಟಿದ್ಯಾ? ನಿಮ್ ಪಾರ್ಟ್ ಎಡಿಟ್ ಅಂದ್ರೆ ಅವಾಗ ಈ ಮ್ಯಾನೇಜರ್ಸ್ ಎಲ್ಲ ಹೆಂಗ್ ಮಾಡೋರು ಅಂದ್ರೆ, ಅವಾಗ ಟಾಕಿಂಗ್ ಅಬೌಟ್ 2013-14 ಎಲ್ಲ ಕ್ಯಾರೆಕ್ಟರ್ ಇದೆ, ಬನ್ನಿ ಬ್ರೋ ನಿಮ್ ಸಖತ್ತು ಇದಿರುತ್ತೆ, ಫುಲ್ ರೆಕಗ್ನೈಸ್ ಆಗ್ತೀರಾ ಅಂತೆಲ್ಲ ಕರ್ಸೋರು. ಆಮೇಲೆ 200-300 ಕೊಟ್ಬಿಟ್ಟು ಹಿಂಗ್ ನಡ್ಸ್ಕೊಂಡು ಹೋಗೋರು. ಸೊ ಈ ತರ ನಮ್ಗೆ ಅದೇ ದೊಡ್ಡದವ, ನಾನು ಕಾಣಿಸ್ಬಿಡ್ತೀನಿ ಕ್ಯಾಮ್ರಾದಲ್ಲಿ ಹಂಗೆ ಅಂತ. ಸೊ ಅಲ್ಲಿಂದ ಶುರು ಆಗಿದ್ದು. ಆಮೇಲೆ ಏನೇನೋ ಆಯ್ತು. ಹಂಗ್ ನೋಡಕ್ ಹೋದ್ರೆ 14 ಫಿಲ್ಮ್ಸ್ ಮಾಡಿದೀನಿ ನಾನು ಆ ತರ ಲೈನಲ್ಲಿ. ಅದಾದ್ಮೇಲೆ ಬಿಗ್ ಬಾಸ್ ಆಗಿದ್ದು. ಬಿಗ್ ಬಾಸ್ಗೂ ಮುಂಚೆ 14-15 ಸಿನಿಮಾ, 7-8 ಸೀರಿಯಲ್ ಮಾಡಿದೀನಿ. ಮುಂಚೆ ಎಲ್ಲ ಈ ರಿಪೋರ್ಟರ್ಸ್ಗೆ ಮತ್ತೆ ಜೂನಿಯರ್ಸ್ಗೆಲ್ಲ ನಮ್ಗೆ ಆರ್ಟಿಸ್ಟ್ ಕ್ಯಾರೆಕ್ಟರ್ ಇದೆ ಬನ್ನಿ ಅಂತ ಕರೆದು ನಮ್ಮನ್ನು ಜೂನಿಯರ್ಸ್ ಮಾಡ್ಬಿಡೋರು, A ಕ್ಲಾಸ್ ಜೂನಿಯರ್ಸ್ ಅಂತ. ಅದು ಕ್ಯಾಟಗರೀಸ್ ಇದೆಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅಂಡ್ ಅದಕ್ಕೂ ಹಿಂದೆ ನಾನು ಎಷ್ಟೋ ಜನ ಆಫೀಸ್ಗೆ ಓಡಾಡಿದ್ದೀನಿ, ಪ್ರೊಡ್ಯೂಸರ್ ಆಫೀಸ್ಗಳಿಗೆ ಓಡಾಡಿದ್ದೀನಿ ಚಾನ್ಸ್ಗೆ. ಅಂಡ್ ಮೆಜೆಸ್ಟಿಕ್ ಅಲ್ಲಿ ಎಷ್ಟೋ ಕಡೆ ಹೋಗಿದ್ದೀನಿ. ಅಂಡ್ ಈ ಥರದ್ದೆಲ್ಲ ಸುಮಾರು ತುಂಬಾ ಅದು ಕೆಟ್ಟ ಸ್ಟೋರಿ ಇದೆ ಅಂದ್ರೆ ಕಷ್ಟಪಟ್ಟಿರೋದು. ನಾನು ನಂಬೋದೇನು ಅಂದ್ರೆ, ನಾವು ಯಾವುದೇ ಪರ್ಸನ್ ಆಗಲಿ, ಇವಾಗ ನೀವು ಯಾರಿಗೋ ಮಾತಾಡಿಸ್ಬೇಕು ಅಂದ್ರೆ ಅವ್ನಿಗೆ ಟೈಮ್ ಕೊಟ್ಟರೆ ಅವ್ನು ನಿಮಗೆ ಬೇಗ ಫ್ರೆಂಡ್ ಆಗ್ತಾನೆ. ಕೆಲಸನೂ ಹಂಗೇನೆ, ಕರೆಕ್ಟಾಗಿ ಇವತ್ತು ಕೆಲಸ ಮಾಡಿದ್ರೆ ಅದು ಇನ್ನೊಂದು 10 ವರ್ಷ ಬಿಟ್ಟು ಅದು ನಮಗೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಅಂತ. ಸೊ ನನಗೆ ರಿಸಲ್ಟ್ ಬಂದಿರೋದಷ್ಟೇ ನಾನು ಮಾಡಿರೋ ಹಾರ್ಡ್ ವರ್ಕ್ಗೆ, ಲಕ್ ಅಲ್ಲ. ಅಲ್ಲ, ಅದೇ ಇವಾಗ ಇಷ್ಟೆಲ್ಲ ಕಷ್ಟಪಟ್ಟು ಅದಕ್ಕೊಂದು ಲಕ್ ಅಂತ ಟ್ಯಾಗ್ ಲೈನ್ ಕೊಟ್ಬಿಟ್ರೆ ಅದು ಎಷ್ಟು ಕಷ್ಟ ಆಗತ್ತೆ ನಮಗೆ ಅರ್ಗಿಸ್ಕೊಳಕ್ಕೆ ಅಂತ. ಹೌದು, ಲಕ್ ಅಂತ ಅಂದ್ಬಿಡ್ತಾರೆ. ಇವಾಗ ಈಗ ಕುತ್ಕೊಂಡು ಮಾತಾಡ್ತೀವಿ, ನಂಗೆ ಎಕ್ಸ್ಪ್ಲೈನ್ ಮಾಡಕ್ ಚಾನ್ಸ್ ಇದೆ. ಅವರಲ್ವಾ ನೀವು ಹೇಳಿದೆ ಕರೆಕ್ಟ್ ಅಂತ ಮೂವ್ ಆನ್ ಆಗ್ತೀನಿ. ನಂಗೆ ಗೊತ್ತು ರಿಯಲ್ ಸ್ಟೋರಿ ಏನು ಅಂತ. ಓಕೆ, ಸೊ ವೈಷ್ಣವ್ ಆದಾಗಿಂದನೂ ಕೂಡ ನಿಮ್ಮ ಸಾಂಗ್ಗಳು ಯಾಕೋ ಕಡಿಮೆ ಆಯಿತು ಅಂತ? ಬ್ರೋ ಗೌಡನ್ನ ನಾವು ಜಾಸ್ತಿ ನೋಡ್ತಾ ಇಲ್ಲ, ಏನಕ್ಕೆ ಆ ಕಡೆ ಕಾನ್ಸಂಟ್ರೇಷನ್ ಹೋಗ್ಲಿಲ್ವಾ ಅಂತ? ಒಂದೇನು ಅಂದರೆ ಇಲ್ಲಿ 15-16 ಡೇಸ್ ಶೂಟಿಂಗ್ ಇಲ್ಲೇ ಆಗುತ್ತೆ. ಆಮೇಲೆ ಇನ್ನು ಮಿಕ್ಕಿದ್ದು 1 ತಿಂಗಳಲ್ಲಿ 15 ಡೇಸಲ್ಲಿ ಅಷ್ಟೇ ನಮಗೆ ಟೈಮ್ ಸಿಗೋದು. ಸೊ ಅಷ್ಟರಲ್ಲಿ ಈಗ ಮೂವಿ ಪ್ರಿಪ್ರೇಷನ್ನು ಅದು ಒಂದು ಲಾಸ್ಟ್ 2 ಇಯರ್ಸಿಂದ 1 ಇಯರಿಂದನೂ ನಡೀತಾ ಇದೆ ಮೂವಿದು. ಓಕೆ, ಸೊ ಅದ್ರ ಸ್ಕ್ರಿಪ್ಟ್ ವರ್ಕು. ಇವಾಗ ನಾನು ಬರೀ ಆ್ಯಕ್ಟ್ ಮಾಡ್ತಾ ಇದ್ದೆ ಅಂದರೆ ಓಕೆ. ಸೊ ಈ ಕಡೆ ಪ್ರೊಡಕ್ಷನ್ ನೋಡ್ಕೊಳ್ಳೋದು, ಸ್ಕ್ರಿಪ್ಟ್ ನೋಡ್ಕೊಳ್ಳೋದು, ಅಲ್ಲಿ ಏನು ಬರ್ತಾ ಇದೆ, ಸೊ ಗ್ರಾಫ್ ನೋಡ್ಕೊಳ್ಳೋದು. ಆಮೇಲೆ ನಮ್ದೊಂದು ಟೀಮ್ ಇದೆ, ಬ್ರೋ ಮೀಡಿಯಾ ಅಂತ ನನ್ನ ಸ್ಟುಡಿಯೋ ಇದೆ. ಸೊ ಎಲ್ಲ ಅದೇ ಸ್ಟುಡಿಯೋ ಮತ್ತೆ ನನ್ನ ಫ್ರೆಂಡ್ಸು ಮತ್ತೆ ಎಲ್ಲಾನು ಅಲ್ಲೇ ಹೋಗ್ಬಿಡುತ್ತೆ ಸ್ಕ್ರಿಪ್ಟ್ ವರ್ಕ್ಗೆ ಟೈಮ್ ಎಲ್ಲ. ಸೊ ಈಗ ಲಾಸ್ಟ್ 1.5 ಇಯರ್ ಇಂದ ಬರೀ ಮೂವಿ ಕೆಲಸನೇ ನಡೀತಾ ಇರೋದು. ಓಕೆ, ಸೊ ಅದರಲ್ಲಿ ಬಿಸಿ ಇರೋದ್ರಿಂದ ನಮಗೆ ಬ್ರೋ ಗೌಡ ವಿಡಿಯೋಸ್ ಜಾಸ್ತಿ ಸಿಗ್ತಾ ಇಲ್ಲ ಅಂತ. ಇನ್ನೊಂದು ಏನಂದ್ರೆ ಇಲ್ಲಿ ಸೀರಿಯಲ್ ನಡೀತಾ ಇದೆ. ಅಂಡ್ ಇನ್ನೊಂದು ಅಲ್ಲಿ ಆಲ್ರೆಡಿ ನನ್ನ ನೋಡ್ತಾ ಇರ್ತಾರೆ ತುಂಬಾ ಜನ. ಓಕೆ, ಸೊ ಸಾಂಗ್ಸ್ ಕಡೆ ಅದು ಒಂದ್ ಸ್ವಲ್ಪ ಡೌನ್ ಆಯ್ತು. ಸೊ ಮೈನ್ ಫೋಕಸ್ ಮೂವಿ ಇದೆಯಲ್ಲ, ಸೊ ಸಾಂಗ್ಸ್ ಎಲ್ಲ ಇವಾಗ ಒಂಚೂರು ಏನು ಮಾಡಿಲ್ಲ. ಎಸ್, ಇದಾಗಿತ್ತು ಶಮಂತ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.